ಅಜ್ಜಿ, ಒಂದ್ ಲೋಟ ಕಾಪಿ ಇಕ್ಕಂಬಿಟ್ ಬಾಜಿ. ಹ್ಞೂ ಬಂದೆ ಇರ್ಲಾ ಬಂದೆ. ಹ್ಮ್ ಈಚೆ ಕಡೆ ಹೋದ್ರೆ ಸಾಕು, ನೀನ್ ಹೆಂಡತಿ ಜೈಲ್ಗೆ ಹೋಗೋಳಂತೆ, ನಿನ್ ಹೆಂಡತಿ ಜೈಲ್ಗೆ ಹೋಗೋಳಂತೆ. ಏನ್ ಮಾಡೋದು ಅಂತಾನೆ ಅರ್ಥ ಆಯ್ತಿಲ್ಲ. ಇವಳನ್ನ ಕಟ್ಕೊಂಡು ಬಹಳ ಅಂದ್ರೆ ಬಹಳ ತಲೆನೋವಾಗೋಗ್ಬಿಟ್ಟೈತೆ ನನಗಂತೂ. ಶುರು ಮಾಡೋದು ಹೆಂಗೆ ಅಂತ ಗೊತ್ತಾಯ್ತಿಲ್ಲ ನಂಗಂತೂ. ತಲೆಯೆಲ್ಲ ಕೆಟ್ಟ ಕೆರೆ ಹಿಡಿಸ್ತಾವಳಿ. ವಾಪಸ್ ಕರ್ಕೊಂಬಿಟ್ಟು ಬರೋಣ ಅಂತ ಅನ್ನಿಸ್ತೈತೆ. ಕಾಸಿಲ್ಲ. ಊರ್ ಜನದ ಮಾತು ಬಾಯಿಗೆ ಬಿದ್ದು ಕೇಳೋದಕ್ಕಿನ್ನ ಹೋದ್ರೆ 50,000 ಹೋಯ್ತು ಅಂತ ಕರ್ಕೊಬಿಟ್ಟು ಬರೋಣ ಅನ್ಕೊಂಡ್ರೆ ಕಾಸಿಲ್ಲ. ಏನ್ ಮಾಡೋದು? ಹ್ಞೂ ತಗೊಳಪ್ಪ ಕಾಪಿಯ. ಏನಮ್ಮ ಮಗನೇ ಹಂಗೆ ಯೋಚನೆ ಮಾಡ್ಕೊಂಡು ಕುಂತಿದ್ಯಲ್ಲ, ಏನ್ಲಾಯ್ತು ಅಂತದು? ಯಾಕೆ ಹಿಂಗೆ ಕುಂತಿದ್ಯಲ್ಲ? ಏನ್ ಮಾಡ್ಲಜಿ, ಈಚೆ ಕಡೆ ಕುದ್ರೆ ಎಲ್ರುನುವೆ ನೀನ್ ಎಂಡ್ರು ಜೈಲ್ಗೆ ಹೋಗೋಳಂತೆ, ನೀನ್ ಎಂಡ್ರು ಜೈಲ್ಗೆ ಹೋಗೋಳಂತೆ ಅಂತ ಹೇಳ್ಬಿಟ್ಟು ಸುಮ್ಕೆ ಏನಿಯ ತಾಲ್ ತಿಂದು ಎಸಿತಾವ್ರೆ ಕಣಜಿ. ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ ನನ್ಗಂತೂ. ಏನ್ ಮಾಡ್ಲಜ್ಜಿ, ನಮ್ ಕಷ್ಟ ಜನ ಅರ್ಥ ಮಾಡ್ಕೊಳಕಿಲ್ಲ. ನಾನೇನಾರ ಹೇಳಿದ್ನ ಜೈಲ್ಗೆ ಹೋಗು ಅಂತ ಹೇಳ್ಬಿಟ್ಟು ಮನೆಯಾಳಿಗೆ ಅವಳು ಹೋಗಿರೋದಕ್ಕೆಲ್ಲ ನನ್ನನ್ನು ಕೇಳ್ತಾರೆ. ಯಾಕೆ 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 ಏನ್ ತಾನೇ ಹೇಳಿ ನಾನು ತಾನೇ ಏನು ಹೇಳಿ. ಅಯ್ಯೋ ನನಗಂತೂ ಬೇಜಾರಾಗೋಗ್ಬಿಟ್ಟೈತೆ ಕಣಜ್ಜಿ. ಎಲ್ರು ಹೇಳೋ ಮಾತುಗಳು ಕೇಳಿಸ್ಕೊಳಕ್ಕಂತೂ ಆತನೇ ಇಲ್ಲ ನನಗಂತೂ. ಅದಕ್ಕೆ ಸುಮ್ಮನೆ ಇದ್ದೀನಿ ನಾನು, ಬೇಜಾರು ಮಾಡ್ಕೊಂಡು. ಹಂಗಂತ ದುಡ್ಡು ಖರ್ಚು ಮಾಡ್ಬಿಟ್ಟು ಬಿಡಿಸ್ಕೊಬಿಟ್ಟು ಬರೋಕಾಯ್ತದ ಮಗ? ನೀನೇ ಹೇಳು, ಎಲ್ಲಿಂದ ಬಿಡಿಸ್ಕೊಬಿಟ್ಟು ಬತ್ತಿ ಹಂಗಂತ? ಓಹೋ ಸುಮ್ಕಿರು, ಎಂಥದೂ ಬೇಡ. ಬಿದ್ದಿತ್ತಳ ಬಿದ್ದಿರಲಿ, ಅಲ್ಲೇ ನಿಮ್ಮ ಮನೆ ಹೇಳಿ. ಯಾಕೆ ಕರ್ಕೊಂಬಿಟ್ಟು ಬಂದು ನೀನೆಲ್ಲ ಇದನ್ನ ಇಸ್ಕೊಂಡು ಇದು ಮಾಡ್ಕತ್ತೆ? ಸುಮ್ಕಿರು. ಓಹೋ ಕಿತ್ತೋದಳವಳು, ಸರಿ ಇಲ್ಲ ಅವಳು ಮನೆ ಹೇಳಿ. ಸುಮ್ಕಿರು. ಹಂಗಂತ ಊರ್ ಜನಗಳಿಗೆಲ್ಲ ಉತ್ತರ ಕೊಡ್ಬೇಕಲ್ಲ ಜಿ ನಾನು. ಊರ್ ಜನ ಎಲ್ಲ ನನ್ನೇ ಕೇಳ್ತಾವ್ರಿ, ಯಾಕೆ ಏನಾಯ್ತು, ಕೊಲೆ ಮಾಡಿದ್ಲಾ, ಮನೆ ಕಳ್ತನ ಮಾಡಿದ್ಲಾ ಅಂತ ಹೇಳ್ಬಿಟ್ಟು. ಎಷ್ಟು ಜನಕ್ಕೆ ಅಂತ ಉತ್ತರ ಕೊಡ್ಲಿ ಹೇಳು? ಅಯ್ಯೋ ನನಗೂ ಕೇಳಿ 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 ಸಾಕಾಗೋಗ್ಬಿಟ್ಟೈತೆ. ಮಗ ನಿಂಗೆ ಒಳ್ಳೇದಾಗಕ್ಕೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ವಿಷಯ ಐತೆ ಕಣ. ಇಷ್ಟೆಲ್ಲ ಬೇಜಾರು ವಿಷಯ ಇದ್ರೂ ಒಂದೇ ಒಂದು ಒಳ್ಳೆ ವಿಚಾರ ಐತೆ. ನೋಡು, ಓದೊಳತಾಗ ಜೈಲ್ಗೆ ಹೋಗ್ಬಿಟ್ಲು. ಹಾಳಾಗೋಗ್ಲಿ ಅವಳು. ಜೈಲ್ಗೆ ಓದೋಳ ಕತೆ ನಮಗೆ ಹಾಕ್ಬೇಕು. ಇನ್ನೂ ಮಾತಾಡ್ಕತ್ತವ್ರೆ, ಏನೋ ವಿಷಯ ಮಾತಾಡ್ತಾವ್ರೆ. ಓದೋಳ ಬಗ್ಗೆ ತಲೆ ಕೆಡಿಸ್ಕೊಬೇಡ ಕಣಮ್ಮ ಮಗನೇ ನೀನು. ಓದೋಳು ಹಾಳಾಗೋದ್ಲು. ನಿಮ್ಮ ಅಮ್ಮಂಗೂ ಅವಳಂದ್ರೆ ಇಷ್ಟ ಇಲ್ಲ, ನಿಮ್ಮ ಅಮ್ಮಂಗೂ ಅವಳು ಬೇಕಾಗಿಲ್ಲ. ಹಾಳಾಗೋಗ್ಲಿ ಬಿಟ್ಟಾಕು. ನೋಡು, ನಮ್ಮ ಸಂಬಂಧಿಕರಾಗೇನೆಯಾ ಒಂದು ದಾಳಿಂಬೆ ಚೆಲುವೆ ಅಂತ ಹುಡುಗಿ ಅವಳೆ. ಬಂಗಾರ ಹುಡುಗಿ ಮಾತ್ರ. ಮನೆ ಕಡೆನೂ ಸಂದಕವ್ರೆ. ಒಬ್ಳೇ ಮಗಳು. ಮ್ಯಾಲಿನ ಕೆಳಗೆ ಕಾನೂ ಏರ್ ಕಳಿಸ್ತಾರೆ ಅವಳಿಗಂತೂ. ಅಂಥ ದೊಡ್ಡ ಮನೆ. ನಮ್ಮ ಪೊದ್ದುಗೂ ಅಂದರೆ ನಿಮ್ಮ ಅಮ್ಮಂಗೂ ಆಸೆ ಇತ್ತು, ಅದೇ ಹುಡುಗಿಗೆ ನೀನು ಕೊಟ್ಟು ಮಾಡಬೇಕು. ಸಂದಕವ್ರೆ ಹೆಂಗೋ ನಮ್ಮ ಜನನೇ ಅಲ್ವಾ, ಹೆಂಗೋ ಸೆಟ್ಲ್ ಆಯ್ತಾರೆ ಇಬ್ರು ಅಂತ ಹೇಳ್ಬಿಟ್ಟು ಬೋಲ ಆಸೆ ಇತ್ತು. ನೀನು ಹಿಂಗೆ ಲವ್ ಮ್ಯಾರೇಜ್ ಮಾಡ್ಕೊಂಬಿಟ್ಟು ಬಂದಲ್ಲ, ನಿಮ್ಮ ಅಮ್ಮಂಗೂ ಬಸಿ ಬೇಜಾರಾಗೋಗ್ಬಿಟ್ಟೈತೆ ಅಷ್ಟೇ ನೀನೆ. ಇಲ್ಲಾಂದರೆ ಅದೇ ಅವಳಿಗೆ ನೀನು ಕೊಟ್ಟು ಮಾಡ್ತಿದ್ದು. ನೋಡು, ಈಗಲೂ ಏನು ಕಮ್ಮಿ ಇಲ್ಲ. ಈಗಲೂ ನಿನ್ನ ಮ್ಯಾಲೆ ಬೋಲ್ ಪಿರುತಿ ಇಟ್ಕೊಂಡೈತೆ ಹುಡುಗಿ. ಹೀಗೆ ಏನಾರ ನಾನು ಹೋಗ್ಬಿಟ್ಟು ಒಂದು ಮಾತು ಕೇಳ್ದೆ ಅನ್ನೋ, ಹಂಗೆ ನೀ ಮದುವೆಗೆ ಒಪ್ಕೊಬಿಟ್ಟು ನಿನ್ನ ಜೊತೆ ಹಂಗೆ ನೀ ಕಳಿಸ್ಕೊಟ್ಬಿಡ್ತಾಳೆ. ಸರಿನಾ? ನೆಮ್ಮದಿಯಾಗಿ ಅವಳ ಜೊತೆ ಸಂಸಾರ ಮಾಡ್ಕೊಂಡಿರ್ಬೋದು. ಈ ಮನೆ ಹೇಳಿನ ಹೋಗುತ್ತೆ ಬಿಸಾಕು. ನಿನಗೂ ಅವಳಿಗೂ ಏನು ಸಂಬಂಧ ಇಲ್ಲ ಅನ್ನಂಗೆ ನೋಡಿ. ಸುಮ್ಕೆ ನೀ ಹೋಗ್ಬಿಟ್ಟು ಹುಡುಗಿನ ಮದುವೆ ಮಾಡ್ಕೊಂಡು ಮಂದು ಮುಗಿಸ್ಕೊಳ್ಳೋಣ. ನೆಮ್ಮದಿಯಾಗಿ ಸಂದಕ್ಕೆ ಖುಷಿಯಾಗಿರ್ಬೋದು. ಏನಂತೀಗ? ಅಯ್ಯೋ 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 ಅಯ್ಯೋ, ನನ್ನ ಮಗಳು ಜೈಲಿಗೆ ಹೋಗಿದ್ದಕ್ಕೆ ಇಲ್ಲಿ ನೋಡಿದ್ರೆ ನಾನು ಅಳಿಯಂಗೆ ಇನ್ನೊಂದು ಮದುವೆ ಮಾಡೋಕೆ ಪ್ಲಾನ್ ಮಾಡ್ತಾವಳಲ್ಲ ಈ ಮುದುಕಿ. ಇವಳು ಬಳಕಿಲ್ಲ, ಇವಳು ನೆಗೋತೀಳ. ಅಯ್ಯೋ ಮಗಳೇ, ಯಾಕೆ ಬೇಕಿತ್ತು ನಿಂಗೆ ಜೈಲು ಸವಾಸ? ಮರುವಾದಾಗಿರೋದು ಬಿಟ್ಬಿಟ್ಟು ಜೈಲು ಸವಾಸ ಮಾಡ್ಬಿಟ್ಟು ಹಾಳಾಗೋಗ್ಬಿಟ್ಟಲ್ಲೇ ನೀನು. ಅಯ್ಯೋ, ಇನ್ನೊಂದು ಮದುವೆ ಮಾಡೋಕ್ಕೆ ತಯಾರಿ ಮಾಡ್ತಾವಳೆ ಈ ಕಾಳು ಮುದುಕಿ. ಏನಪ್ಪ ಮಾಡಲಿ, ನನ್ನ ಮಗಳನ್ನ ಹೆಂಗಪ್ಪ ಬಿಡಿಸ್ಕೊಂಬಿಟ್ಟು ಬರಲಿ? ಅಯ್ಯೋ, ನನ್ನ ಮಗಳು ಜೀವನ ಸರ್ವನಾಶ ಆಗೋಯ್ತದಲ್ಲ. ಈ ಮುದುಕಿ ಏನಾರ ನನ್ನ ಅಳಿಯೋಂಗೆ ಇನ್ನೊಂದು ಮದುವೆ ಮಾಡಿಬಿಟ್ರೆ ನನ್ನ ಮಗಳು, ಅಯ್ಯೋ ನನ್ನ ಮಗಳು ಜೀವನ ಬೀದಿಗೆ ಬರ್ತದೆ. ಈಗ ಏನು ಮಾಡೋದು? ಏನು ಮಾಡಲಿ ಈಗ? ನನ್ನ ಮಗಳನ್ನ ಹೆಂಗೆ ಬಿಡಿಸ್ಕೊಬಿಟ್ಟು ಬರಲಿ? ಏನಾರ ಮಾಡಬೇಕಲ್ಲ. ನನ್ನ ಮಗಳು ಜೀವನನೇ ಹಾಳ್ಬಿಡಕ್ಕೆ ಬತ್ತಿದೆಯಲ್ವ ಮುದುಕಿ ನಿಂಗೆ. ಮಾಡ್ತೀನಿ ಸುಮ್ಕೆ, ನಿಂಗೆ ಸರಿಯಾಗಿ ಮಾಡ್ತೀನಿ. ನಾನು ಯಾಳು ಮುದುಕಿ, ಏನಾರ ಮಾಡ್ಬಿಟ್ಟು ಪರವಾಗಿಲ್ಲ. ನೋಡ್ತಿರು ಒಂದು ಗತಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಮಾಡ್ತೀನಿ. ಹೋಗ್ಬಿಟ್ಟು ಎಲ್ಲ ಕಡೆ ವಿಚಾರಿಸ್ಕೊಂಬಿಟ್ಟು ಬರ್ತೀನಿ ಹೆಂಗೆ ದುಡ್ಡು ಸಿಗ್ತದೆ ಅಂತ. ನನ್ನ ಮಗಳನ್ನ ಬಿಡಿಸ್ಕೊಂಬಿಟ್ಟು ಬಂದು ನಿನಗೊಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರು. ನನ್ನ ಒಳಗಿಂಗೆ ತಾಳು ತುಂಬಿಟ್ಟು ನನ್ನ ಒಳಗಿಂಗೆ ಏನಿಯ ಬೇರೆ ಮದುವೆ ಮಾಡೋಕೆ ಓಡಾಡ್ತಾ ಇದೆಯಾ ಮುದುಕಿ ನೀನು? ನೀನು ಬಳಕಿಲ್ಲ ನೀನು. ಎಲ್ರಿಗೂ ಹಿಂಗೆ ಏನಿಯ ಮಾಡ್ತೀಯ ಅನ್ನಿಸ್ತದೆ ನೀನು. ಹೀರಾಪರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ 2-3 ಮದುವೆ ಮಾಡಿ ಕುಂತ್ಕೊಂಡವಳು ಇವಳು. ಏನು ಬಟ್ಟೆ ಮಾಡ್ಕೊಬಿಟ್ಟವಳು ಮದುವೆಯ. ಈ ಒಂದು ಸೆಟ್ ಆಗಲಿಲ್ಲ ಅಂದರೆ ಇನ್ನೊಬ್ಬ ಸೆಟ್ ಆಗಲಿಲ್ಲ ಅಂದರೆ ಇನ್ನೊಬ್ಬ ಅಂತ ಮಾಡ್ತೀನಿ ಇರು. ನನ್ನ ಮಗಳನ್ನ ಫಸ್ಟ್ ಬಿಡಿಸ್ಕೊಂಬಿಟ್ಟು ಬರೋಕ್ಕೆ ಒಂದು ಐಡಿಯಾ ಮಾಡ್ತೀನಿ. ಅಜಯ್, ಇನ್ನೊಂದು ಕಿತ್ತ ಏನಾರ 2ನೇ ಮದುವೆ 3ನೇ ಮದುವೆ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಕಣಜೆ ನಿನಗೆ. ಸುಮ್ ಕುಂತ್ಕ. ಈಗ ಇವಳನ್ನೇನಾರ ಬಿಟ್ರೆ ಆಗದೆ ಸನ್ಯಾಸತ್ವ ಸ್ವೀಕಾರ ಮಾಡ್ಬಿಡ್ತೀನಿ ನಾನು. ಇನ್ನೊಂದು ಮದುವೆಗಿದೆ ಎತ್ಬೇಡ. ನಾನು ಏಕಪತ್ನಿ ವ್ರತಸ್ಥ ಮದುವೆ ಅಂತ ಆಗಿಬಿಟ್ಟಿದ್ದೀನಿ. ಮುಗಿದೋಯ್ತು ಅಷ್ಟೇ. ಇನ್ನೊಂದು ಮದುವೆ, ಮತ್ತೊಂದು ಮದುವೆ, ಇನ್ನೊಂದು ಮದುವೆ ಅವೆಲ್ಲ ನನಗೆ ಇಷ್ಟ ಇಲ್ಲ. ನನಗೇನು ಮದುವೆ ಅಂದರೆ ಅಷ್ಟೇ. ಒಂದು ಮದುವೆ ಮಾಡ್ಕೊಂಡಿದ್ದೀನಿ, ಬಿಟ್ಬಿಡು. ನಾನು ಹಣೆ ಬರಹ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವಳು ಬದುಕಿದ್ರು ಸತ್ತೋದ್ರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ. ನಾನಂತೂ ಶ್ರೀರಾಮಚಂದ್ರನ್ ಥರ ಏಕಪತ್ನಿ ವ್ರತಸ್ಥ. ತಾಳಿಗಳು ಯಾರಿಗೂ ಕೊಟ್ಟಕ್ಕಿಲ್ಲ. ನಾನು ಏನು ಅನ್ಕೊಬಿಟ್ಟಿದ್ಯಾ ಜಿ ನೀನು ಹೇಳ್ದಂಗೆಲ್ಲ ಕೇಳ್ತೀನಿ ಅಂತ ಅನ್ಕೊಬಿಟ್ಟಿದ್ಯಾ? ಎಲ್ಲರಿಗೂ 2 ಮದುವೆ ಮಾಡಿಸ್ತೀಯ ನೀನು? ನಾನು ಮಾಡ್ಕೊಳಕ್ಕಿಲ್ಲ ಬಿಡು. ಬೇಕಪ್ಪ, ನಾನು ಹೇಳಿದ್ದು ನೀನು ಒಳ್ಳೇದಕ್ಕೆ ನೀನು ಅವಳನ್ನ ಕೊಟ್ಕೊಂಡು ಇಲ್ಲಿ ಗಂಟ ಏನು ಸಾಧನೆ ಮಾಡಿದ್ಯಾ ಕಣ ನೀನು?
ಇವಳು ಯೋಚನೆ ಮಾಡು ಏನು ಸಾಧನೆ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನೋಡು 10 ರೂಪಾಯಿ ಕಾಸಿಲ್ಲ ನೀನೇ ದುಡ್ಡು ತಂದು ಸಾಕ್ಬೇಕು ಸಾಯ ಗಂಟ ಇದೇ ಕತೆನೆ ನಿಮ್ಮಮ್ಮ ಸಾಯ ಗಂಟ ಮನೆಗೆ ಬಿಟ್ಕೊಳಕ್ಕಿಲ್ಲ ಸಾಯ ಗಂಟ ಇದೇ ಪರಿಸ್ಥಿತಿನಾಗ ಇರ್ಬೇಕಾಯ್ತದೆ ನೀನು ಮನೇನು ಬೇರೆ ಬಿದ್ದೋಯ್ದ್ರೆ ಏನು ಮಾಡ್ತೀಯಾ ಉಡಿಸ್ಲಾಕೊಂಡಿರ್ಬೇಕಾಯ್ತದೆ ನೋಡು ಅದೆಲ್ಲ ಬ್ಯಾಡಕಂಡ್ ಮಗ ನನ್ನ ಮಾತು ಕೇಳು ಅವಳು ಬಹಳ ಒಳ್ಳೆಳು ಅಡಿಯಿಂದ ಮುಡಿ ಗಂಟ ಒಡವೆ ಹಾಕ್ಬಿಟ್ಟು ಕಳಿಸ್ತಾರೆ ಸುಮ್ಮನೆ ಮದುವೆ ಮಾಡ್ಕೊಂಡು ರಾಜನ್ ಥರ ಕಾಲ್ ಮೇಲೆ ಕಾಲು ಹಾಕೊಂಡಿರು ಅಜಯ್ ನಿಂಗೇನು ತಿಕ್ಲು ಈಕ್ಲು ಹಿಡ್ದೈತಾ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿನಗೆ ಹಿಂಗೆ ಮಾತಾಡ್ತಿದ್ರೆ ಸುಮ್ಕೆ ಹೋಗು ನಾನು ಸನ್ಯಾಸಿ ಆಗೋಗ್ಬಿಡ್ತೀನಿ ನನಗೆ ಹೆಂಗುಸ್ರು ಸವಾಸನೆ ಬೇಡ ಅನಿಸ್ಬಿಟ್ಟೈತೆ ಯಾಕನ ಒಂದು ಮದುವೆ ಮಾಡ್ಕೊಂಡು ಅನಿಸ್ತೈತೆ ಅಂತಂದ್ರೆ ಇನ್ನೊಂದು ಮದುವೆ ಮಾಡ್ತದಂತೆ ಈಗ ಸದ್ಯ ನಾನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಇವಳು ಯಾಕಪ್ಪ ಮದುವೆ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಅಂತದ್ರಾಗೆ ಬೇಕಾದ್ರೆ ಈಗ ಹೋಗ್ಬಿಟ್ಟು ಸನ್ಯಾಸತ್ವನ ಸ್ವೀಕಾರ ಮಾಡ್ಕೊಬಿಟ್ಟು ಬರ್ತೀನಿ ನೋಡ್ತಾ ಇರು ನಾನೇನು ತಲೆನೇ ಕೆಡ್ಸ್ಕೊಳಕ್ಕಿಲ್ಲ ಸನ್ಯಾಸತ್ವನೇ ಸ್ವೀಕಾರ ಮಾಡ್ಬಿಡ್ತೀನಿ ನಾನು ತಲೆಯೆಲ್ಲ ತಿಕ್ಲಿಡಿಸ್ಬಿಡ ನೀನು ಹಾಳಾಗೋಗು ಬಡ್ಡಿ ಏನೋ ಉದ್ಧಾರ ಆಗೋದು ಹೇಳಿದ್ರೆ ನಿನಗೆ ನೀನು ಕೇಳೋದೇ ಇಲ್ಲ ನೀನು ಉದ್ಧಾರ ಆಗೋದು ಏನೋ ಹೇಳ್ತೀವಿ ಅಂತಂದ್ರೆ ಅದೆಲ್ಲ ಕೇಳಿಸ್ಕೊಳಕ್ಕೆ ತಯಾರಿನೇ ಇಲ್ಲ ನೀನಂತಂದ್ರೆ ಸುಮ್ಮನೆ ಹೋಗತ್ತಾಗೆ ಹೆಂಗಾನ ಮಾಡ್ಕೊಂಡು ಸಾಯಿ ಅವಳನ್ನೇ ಕಟ್ಕೊಂಡು ಹೋಗಿ ಜೈಲಿಂದ ಬಿಡಿಸ್ಕೊಂಡ್ಬಿಟ್ಟು ಬಂದು ಏನಾರ ಮಾಡು ಏನೋ ನನ್ನ ಮೊಮ್ಮಗ ಸಂದಕ್ಕಿರಲಿ ನನ್ನ ಮೊಮ್ಮಗ ಉದ್ಧಾರ ಆಗಲಿ ನನ್ನ ಮೊಮ್ಮಗಂಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾನೇನೋ ಮಾಡಕ್ಕೆ ಹೋದ್ರೆ ಇವನಿಗೆ ದೌಲತ್ತು ಹೋಗು ಸ್ವಾಮೀಜಿ ಆಗೋಗು ಯಾರು ಬೇಡ ಅಂತ ಹೇಳ್ತಾರೆ ಸ್ವಾಮೀಜಿನೇ ಆಗು ಇಂಥವ್ರ ಜೊತೆ ಬಾಳೋದಕ್ಕಿಂತ ಸ್ವಾಮೀಜಿ ಆಗೋದೇ ಎಷ್ಟೋ ವಾಸಿ ಏನೋ ನನ್ನ ಮೊಮ್ಮಗುನ ಟಾಪ್ ಲೆವೆಲ್ಗೆ ತಗೊಬಿಟ್ಟು ಬರೋಣ ನನ್ನ ಮೊಮ್ಮಗುನ ಹಂಗೆ ಮಾಡೋಣ ನನ್ನ ಮೊಮ್ಮಗುನ ಹಿಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ಆಸೆ ಇಟ್ಕೊಂಡು ಬಂದರೆ ಎಂತ ಮಾತಾಡ್ತೀಯ ನೋಡು ನಿನಗೆ ಇನ್ನೂ ಈಗಲ್ವಾ ಗೊತ್ತಾಯ್ತಿಲ್ಲ ಸ್ವಲ್ಪ ದಿನ ಆದಮೇಲೆ ನಿನಗೂ ಗೊತ್ತಾಯ್ತದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಆವಾಗ ನೋಡೋಣ ಬಿಡು ನೋಡು ಈಗೆಲ್ಲ ಸುಮ್ಕೆ ನೀನು ಯಾಕೆ ಮಾತಾಡೋದು ಕುಡ್ಕ ಕಾಪಿಯ ಮುಂದೆ ಅವಳು ಜೈಲಿಗೆ ಅಲ್ಲೇ ಪರ್ಮನೆಂಟಾಗಿ ಇದ್ಬಿಟ್ರೆ ನಿನಗೂ ಒಂದು 2 ದಿನ ಪಿರುತಿ ಕಮ್ಮಿ ಆಯ್ತದೆ ಅವಾಗ ನೀನೇ ಬತ್ತೀಯ ಅಜ್ಜಿ ಇನ್ನೊಂದು ಹುಡುಗಿ ಹುಡ್ಕಜ್ಜಿ ನಾನು ಮದುವೆ ಮಾಡ್ಕೊತೀನಿ ಅಂತ ಯಮ್ಮ ನಮ್ಮ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಎಳ್ನೇ ಮದುವೆ ಮಾಡ್ಕೊಳ್ಳೋ ಅಂತ ಮಗನೇ ಅಲ್ಲ ನಾನಂತನೂ ಎಳ್ನೇ ಮದುವೆ ನನಗಂತೂ ಬೇಕಾಗೇನೇ ಇಲ್ಲ ನಾನು ಹಿಂಗೆ ಇದ್ಬಿಡ್ತೀನಿ ಅಜ್ಜಿ ಸನ್ಯಾಸಿ ಪೊದ್ದು ಮಗ ಸನ್ಯಾಸಿ ಆಗೋದಾ ಅಂತಲೇ ಅನ್ಕೊಬಿಡ್ಲಿ ಎಲ್ಲನೂ ಸನ್ಯಾಸಿ ಆಗ್ಬಿಡ್ತೀನಿ ನಿನ್ನ ಮಾತು ಮಾತ್ರ ಕೇಳ ನಾನು ಇನ್ನೊಂದು ಮದುವೆ ಮಾತ್ರ ಆಗಲ್ಲ ಇಬ್ಬರ ಎಂಡಿರ ಮುದ್ದಿನ ಗಂಡಾಗಕ್ಕೆ ನಾನು ರೆಡಿ ಇಲ್ಲ ಸುಮ್ಮನೆ ಹೋಗಜ್ಜಿ ಹೊಟ್ಟೆ ಸಿದೈತೆ ಏನಾರು ಐತೇನೋ ಹೊಟ್ಟೆ ಕೂಳ್ ತಗೊಬಿಟ್ಟು ಬಂದು ಹಾಕು ತಿನ್ಕೊಂಡು ಆರಾಮಾಗಿ ಮನಿಕತ್ತೀನಿ ಇದು ಬಡತದು ನನ್ನ ಮಾತು ಕೇಳಕ್ಕಿಲ್ಲ ಹಂಗೆ ಬಿಟ್ಟು ಸಾಯಿ ಇನ್ನೇನು ಹೇಳ್ತೀಯ ಉದ್ಧಾರ ಆಗೋದು ಒಂದನ ಕೇಳ್ತೀಯ ನೀನು ಕೇಳಕ್ಕಿಲ್ಲ ಬಿಡು ಎಲ್ಲನೂ ನಿಮ್ಮ ಅಪ್ಪನ ಮೀರಿಸ್ತೀಯ ನೀನು ನಿಮ್ಮ ಅಮ್ಮನ ಮೀರಿಸ್ತೀಯ ಮಾತು ಕೇಳೋದ್ರಾಗೆ ಆ ಬಡ್ಡಿ ಜೊತೆನೇ ಸಂಸಾರ ಮಾಡ್ಕೊಂಡಿರು ಇನ್ನೇನು ಮಾಡೋಕ್ಕಾಯ್ತದೆ ಏನೋ ಒಂದು ಮಾಡ್ತೀನಿ ನಾನು ಇರೊಳ್ಳೆ ಒಡೆದು ಬಡ್ದು ಸುರು ಮಾಡಿ ನೀನು ಕೊಡ್ತೀನಿ ಹಣೆ ಬರ್ಕೋಕಿನಿ ಯಾರಿದು ಸರಿ ಬಿಡು ಊಟಕ್ಕೆ ಇಕ್ಕಬಿಟ್ಟು ಬರ್ತೀನಿ ಎಷ್ಟಾಗಲಿ ಮೊಮ್ಮಗ ಅಲ್ವಾ ಖುಷಿಯಾಗಿರ್ಬೇಕು ನೀನು ತತ್ತೀನಿ ಇರು ಅಪ್ಪ ದೇವ್ರೆ ನಮ್ಮ ದೊಡ್ಡಪ್ಪನ ಹಾಳು ಮಾಡಿದ್ದಾಯ್ತು ನಮ್ಮ ದೊಡ್ಡಪ್ಪ ಎಷ್ಟು ಮದುವೆ ಮಾಡ್ಕೊಂಡ್ರದು 1 2 3 ಮದುವೆ ಮಾಡ್ಕೊಳಂಗೆ ಮಾಡ್ತೀನಿ ನಮ್ಮ ಅಜ್ಜಿ ನಮ್ಮ ದೊಡ್ಡಪ್ಪನ ಇನ್ನು ಇವ್ರ ಮೊಮ್ಮಗ ಇನ್ನೊಬ್ಬನ ನಮ್ಮ ಅತ್ತೆ ಮಗುನ ಅವನಿಗೂ ಈಗ 2ನೇ ಮದುವೆಗೆ ತಯಾರಿ ಮಾಡ್ತಾವ್ರೆ ಅವ್ನು ಹಬ್ಬೆಪಲ್ಲಿ ಜೀವನ ಆಯಿತು ನಮ್ಮ ಅಪ್ಪ ಒಂದೇ ಒಂದು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗೈತೆ ನಾನು ಅಷ್ಟೇ ಕಣಪ್ಪ ಒಂದೇ ಒಂದು ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರಬೇಕು ಅದು ಬಿಟ್ಟು ನಾನು ಅದು ಇದು ಅದು ಅಂತ ಕುಂತ್ಕೊಬಿಟ್ರಂತೂ ಮಟ್ಟ ಸಾಗೋಗ್ಬಿಡ್ತೀನಿ ಮದುವೆ ವಿಷಯಕ್ಕೆ ಮಾತ್ರ ಹೋಗಲ್ಲ ಬಿಡು ನಾನು ಈಗ ನಾನು ಹೆಂಡ್ತೀನಿ ಹೆಂಗೆ ಬಿಡಿಸ್ಕೊಂಬಿಟ್ಟು ಬರಲ್ಲ ಬ್ಯಾಡವಾ ತುಟ್ಟಿಲಿಂದ ಅಡ್ಜಸ್ಟ್ ಮಾಡಲಿ 50,000 ಅಡ್ಜಸ್ಟ್ ಮಾಡೋಕೆ ನಂಗೆ 5 ತಿಂಗಳಾದರೂ ಬೇಕು ನನಗೆ ನಮ್ಮ ಅಮ್ಮನ ಕೇಳಿದ್ರೆ ಕೊಡ್ತದಾ ಕೊಡೋಕ್ಕಿಲ್ಲ ಕೊಡು ನಮ್ಮ ಅಮ್ಮ ಗೊತ್ತಿರೋದೇನೇ ನಮ್ಮ ಅಪ್ಪನ ಕೇಳಲ್ಲ ಇಲ್ಲ ಯಾರನ್ನು ಕೇಳಲಿ ನಾನು ಹೆಂಡ್ತಿನ ಬಿಡಿಸ್ಕೊಂಬಿಟ್ಟು ಬರಲೇಬೇಕು ಇಲ್ಲ ಊರಾಗ ನನ್ನ ಮಾನ ಮರುವಾದಿ ಹೋಯ್ತದೆ ಏನು ಮಾಡೋದು